ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಕತೆ ನನ್ನ ಜೊತೆ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಹೇಳೋದಾದರೆ ಫ್ರೆಂಡ್ಸ್, ಇನ್ನು ಇಲ್ಲಿ DNA ರಿಪೋರ್ಟ್ ಬಂದಿರುತ್ತೆ. ಮನಸ್ವಿನಿ ಅವರೇ ಅವರ ಸ್ವಂತ ಮಗಳು ಅಂತ DNA ರಿಪೋರ್ಟಲ್ಲಿ ಮೆನ್ಷನ್ನ ಮಾಡಿರ್ತಾರೆ. ಅದನ್ನು ನೋಡಿ ಅಜಿತ್ ಅವರು ತುಂಬಾ ಶಾಕ್ ಆಗುತ್ತೆ. ಮನೆಯವರೆಲ್ಲ ನೋಡ್ದೆ ಅಜಿತ್ ಅವತ್ತೆಲ್ಲ ಆ ಥರ ಮಾತಾಡಿದೆ, ಬಟ್ ಇವತ್ತು ಇವಳು ನನ್ನ ಮಗಳು ಅಂತ ನಿನಗೆ ಕನ್ಫರ್ಮ್ ಆಯಿತಲ್ವಾ, ಯಾವುದೇ ಕಾರಣಕ್ಕೂ ಇವಳು ನನ್ನ ಮಗಳಲ್ಲ ಅಂತ ನೀನು ಹೇಳಬಾರ್ದು ಅಂತ ಹೇಳ್ತಾರೆ. ಅಜಿತ್ ಅವ್ರಿಗೆ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ತಂದೆ, ನೋಡು ನನ್ನ ಮಗನಿಗೆ ಆ ಥರ ಹೇಳಿ ಬೇಜಾರಾಗಿದೆ, ಇನ್ನೊಂದು 10 ನಿಮಿಷ ಬಿಟ್ಟು ಬಂದು ಅವನೇ ನಿನ್ನ ಹತ್ರ ಸಾರಿನ ಕೇಳ್ತಾನೆ ಮನಸ್ವಿನಿ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ದೇವಿಯವರು ನಿಂತ್ಕೊ, ನೀನು ನನ್ನನ್ನು ಫಾಲೋ ಮಾಡು ಅಂತಂದ್ರೆ ನಿನಗೆ ನೀನೇ ಏನು ಬೇಕಾದರೂ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಮನಸ್ವಿನಿಯವರು ಸಾರಿ ಅಂತ ಕೇಳ್ತಾಳೆ. ಸರಿ, ನಿನಗೆ ಈ ಬ್ಲಡ್ ವಿಚಾರ ಹೆಂಗೆ ಗೊತ್ತು ಅಂತ ಕೇಳಿದಾಗ, ನಾನು ಅದರಲ್ಲೆಲ್ಲ ನಾನು ನಿಮ್ಮ ಮನೆಗೆ ಬಂದಾಗ ಏನೋ ಸುಮ್ಮನೆ ಕರ್ಕೊಂಬಂದಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಅಜಿತ ಯಾರ ಜೊತೆನೋ ಡಾಕ್ಟರ್ ಜೊತೆ ಮಾತಾಡ್ತಿದ್ದನ್ನ ನೋಡಿದೆ. ನಂತರ ಬ್ಲಡ್ ಸ್ಯಾಂಪಲ್ನ ತೊಗೊಂಡು ಹೋಗಬೇಕಾದ್ರೆ ಒಂದು ನಿಮಿಷ ನಿನ್ನ ದೊಡ್ಡ ಡಾಕ್ಟರ್ ಕರಿತಿದ್ದಾರೆ ಅಂತ ಹೇಳಿ ಅಲ್ಲಿ ಬ್ಲಡ್ ಸ್ಯಾಂಪಲ್ನ ಚೇಂಜ್ ಮಾಡಿದೆ ಅಂತ ಅಲ್ಲಿ ಬ್ಲಡ್ ಸ್ಯಾಂಪಲ್ನ ಚೇಂಜ್ ಮಾಡಿರೋ ವಿಚಾರನ ಇಲ್ಲಿ ದೇವಿಯನಿಯವ್ರ ಹತ್ರ ಹೇಳ್ತಿರ್ತಾರೆ. ಅದಕ್ಕೆ ದೇವಿಯನಿಯವರು, ವಾವ್ ವೆರಿ ಗುಡ್, ಹಾಗಾದರೆ ಅಲ್ಲಿರೋ ಸ್ಯಾಂಪಲ್ ಹಾಗಾದರೆ ನಿಜವಾಗ್ಲೂ ಭೂಮಿದ ಅಂತಾರೆ. ಹೌದು, ಭೂಮಿ ಸ್ಯಾಂಪಲ್ ಬ್ಲಡ್ ರಿಪೋರ್ಟ್ ಸ್ಯಾಂಪಲ್ ನನಗೆ ಬಂತು, ನಂದು ಬೇರೆಯವ್ರಿಗೆ ಹೋಯ್ತು ಅಂತ ಹೇಳ್ತಾಳೆ. ನೋಡಿ ಮೇಡಮ್, ನೀವು ಈ ಜಾಬ್ಗೆ ರಿಟೈರ್ಮೆಂಟ್ನ ತೊಗೊಬಿಟ್ರೆ ಒಳ್ಳೆಯದಾಗುತ್ತೆ, ಮತ್ತು ಈ ಕೆಲಸನ ನೀವು ಮಾಡಬೇಕಿತ್ತು, ನಾನು ಮಾಡಿದ್ದೀನಿ, ನೋಡಿ ನೀವು ತುಂಬ ಹಳಬರಾಗ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ದೇವಿಯನಿಯವರು ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ ಅಂತ ಬೈತಾರೆ. ಅಷ್ಟರಲ್ಲಿ ಅಶ್ವಿನಿ ಅವರು ಎಚ್ಚೆತ್ಕೊಂಡು, ಸಾರಿ ಮೇಡಮ್, ಇನ್ನೊಂದ್ಸಲ ಈ ರೀತಿ ಮಾಡಲ್ಲ ಅಂತ ಹೇಳ್ಕೊಂಡು ಮನಸ್ಸಲ್ಲೇ ಅನ್ಕೋತಿರ್ತಾರೆ, ನನ್ನ ಲಿಮಿಟ್ ಏನಂತ ನಿಮಗೆ ಮುಂದೆ ತೋರಿಸ್ತೀನಿ ಅಂತ. ಇನ್ನು ಇಲ್ಲಿ ಅಜಿತ್ ಅವರು ಫೋನಲ್ಲಿ ಮಾತಾಡ್ತಿರ್ತಾರೆ. ಅಲ್ಲ ಡಾಕ್ಟರ್, ನಾನು ಅನ್ಕೊಂಡಿರೋಗೆ ಏನು ಕೂಡ ಆಗಿಲ್ಲ, ನಿಜ ಇನ್ನೊಂದ್ಸಲ ನೀವು ಟೆಸ್ಟ್ನ ಮಾಡಿಸ್ಬೋದಾ ಅಂತ. ಅಷ್ಟರಲ್ಲಿ ಭೂಮಿಯವರು, ಅಲ್ಲ ಸಾಹೇಬ್ರೆ, DNA ರಿಪೋರ್ಟಲ್ಲಿ ಅವರೇ ಅವ್ರ ಮಗಳು ಅಂತ ಬಂದಿದೆ, ಆದರೂ ಕೂಡ ನಿಮ್ಮ ಡೌಟ್ ಇನ್ನೂ ಪರಿಹಾರ ಅಜಿತ್ ಅವರು, ನೋಡು ಅವಳು ಚಿಕ್ಕ ವಯಸ್ಸಲ್ಲೇ ಕಳೆದೋದ್ಲು, ಆದರೆ ಅವಳ ಜೊತೆ ಆಟ ಆಡಿರೋದು, ಅವಳ ಜೊತೆ ಮಾತಾಡಿರೋದೆಲ್ಲ ನನಗೆ ಈಗಲೂ ಕೂಡ ಸ್ವಲ್ಪ ಸ್ವಲ್ಪ ನೆನಪಿದೆ. ಅವಳು ಖುಷಿಯಾಗಿದ್ದಾಗ ಹೇಗಿರ್ತಾಳೆ, ಬೇಜಾರಾದಾಗ ಹೇಗಿರ್ತಾಳೆ, ಅದೆಲ್ಲ ನಾನು ತಿಳ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ನೀನು ನನ್ನ ಜೊತೆ ಇಲ್ಲ ಅಂತಂದರೆ ನನಗೆ ತುಂಬಾ ಆತಂಕ ಆಗುತ್ತೆ ಅಂತಾನೆ. ಅಷ್ಟರಲ್ಲಿ ಭೂಮಿಯವರು, ಸಾಹೇಬ್ರೆ ನೀವು ಮಾತಾಡ್ತಿರೋದು ಮನಸ್ವಿನಿ ವಿಚಾರ ಅಂದರೆ ಅಶ್ವಿನಿ ವಿಚಾರ, ನನ್ನನ್ನು ಯಾಕೆ ಮಧ್ಯೆ ತರ್ತಿದ್ದೀರಾ? ನಾನು ಯಾವುದೇ ಕಾರಣಕ್ಕೂ ಇವಳೇ ನಿಜವಾದ ಮನಸ್ವಿನಿ ಅಂತ ಅನ್ಕೊಳ್ಳೋಕ್ಕಾಗೋದಿಲ್ಲ. ಈ ಮನೆಗೆ ಬಂದವಳು ಎಷ್ಟು ತಿಂಗಳಾಯಿತು, ಅಲ್ಲಲ್ಲ ಹಬ್ಬ ಅಂದರೆ ಅಷ್ಟು ದಿನದಿಂದ ಒಂದಿನಕ್ಕೂ ಕೂಡ ಅವಳ ಜೊತೆ ಕನೆಕ್ಟ್ ಆಗೋಕ್ಕಾಗಲಿಲ್ಲ. ಜಸ್ಟ್ ಒಂದು ಹ್ಯೂಮನ್ ಬೀಯಿಂಗ್ ಅಂತಲೂ ಕೂಡ ಅವಳ ಜೊತೆ ಮಾತಾಡೋಕ್ಕಾಗ್ತಿಲ್ಲ. ಅದೇ ಮನಸ್ವಿನಿ, ಬಟ್ ನಿನ್ನ ಥರ ಇದ್ದಿದ್ರೆ ನನಗೆ ಅನಿಸ್ತಿತ್ತು ನಿಜವಾದ ಮನಸ್ವಿನಿ ಅಂತ, ನೀನು ಅದೇ ರೀತಿ ನಡ್ಕೊತಿದೀಯಾ. ಅದಕ್ಕೆ ಭೂಮಿ, ಹೌದು ಸಾಹೇಬ್ರೆ, ನಾನೇ ನಿಮ್ಮ ಮನಸ್ವಿನಿ, ಚಿಕ್ಕ ವಯಸ್ಸಿಂದ ಆಡಿ ಬೆಳೆದು ನಿಮ್ಮ ಜೊತೆ ಇದ್ದವಳು, ಇವಾಗ ಭೂಮಿ ಅಂತ ಸುಳ್ಳು ಹೇಳ್ಕೊಂಡು ನಿಮ್ಮನ್ನು ಮದುವೆ ಆಗ್ಬಿಟ್ಟಿದ್ದೀನಿ ಅಂತ ನಕ್ಕೊಂಡು, ಅಲ್ಲ ಸಾಹೇಬ್ರೆ, ನನ್ನನ್ನೇ ಮನಸ್ವಿನಿ ಅಂತಿರಲ್ಲ, ಹೆಂಗೆ ನಿಮ್ಮ ಕತೆ, ಅಯ್ಯೋ ರಾಮ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸುಮ್ಮನಿರೇ ಲೂಸು ಅಂತ ಬೈತಾನೆ ಅಜಿತ್. ಅದಕ್ಕೆ, ಹೌದು ಸಾಹೇಬ್ರೆ, ನನ್ಗೆ ಯಾಕೋ ಅನಿಸ್ತದೆ ನೀವೇ ಲೂಸ್ ಥರ DNA ಟೆಸ್ಟ್ಗೂ ಮೀರಿದ ಇನ್ನೇನಿದೆ ಸಾಹೇಬ್ರೆ ಅಂತ ಕೇಳಿದಾಗ ಅಜಿತ್ ಅವರು, ನೋಡು ಭೂಮಿ, ಅಶ್ವಿನಿ ಇದ್ದಾಳಲ್ಲ ಅವಳು ದೊಡ್ಡ ಫ್ರಾಡು, ಅವಳು ನರ್ಸಿಂಗ್ ಮಾಡ್ದೇ ಈ ಮನೆಗೆ ಸಿಸ್ಟರ್ ಆಗಿ ಬಂದವಳು, ಮತ್ತು ಆ ಸೀತಾರಾಮ ಕಲ್ಯಾಣ ದಿನ ನೋಡು ನನ್ನ ಕೈಲಿ ಮೋಸದ ತಾಳಿ ಕಟ್ಟಿಸ್ಕೊಳ್ಳೋಕ್ಕೆ ಅಂತ ಏನೆಲ್ಲ ಪ್ಲ್ಯಾನ್ನ ಮಾಡಿದ್ಲು, ಅಂಥದ್ರಲ್ಲಿ ಆ DNA ರಿಪೋರ್ಟಲ್ಲಿ ಅವಳ ಹೆಸರು ಬರೋ ಥರ ಏನಾದರೂ ಮಾಡಿರ್ಬೋದಲ್ಲ. ನೀನೇ ಒಂದ್ಸಲ ಯೋಚನೆ ಮಾಡು, ಆ ಅಶ್ವಿನಿನ ಮನಸ್ವಿನಿ ಅಂತ ನಂಬಿಸಿದ್ರೆ ಅಶ್ವಿನಿಗೆ ಏನಾದರೂ ಲಾಭ ಇರಬಹುದಾದ್ರೆ ನನಗೇನು ಲಾಭ ಇದೆ? ಹೌದು ಸಾಹೇಬ್ರೆ, ನಾನು ನಿಮ್ಮ ಮಾತನ್ನ ನಂಬ್ತೀನಿ, ನಿಮ್ಗೇನು ಲಾಭ ಇದೆ? ಅಲ್ಲಿರುವಂತಹ ಮನಸ್ವಿನಿ ನಿಜವಾದ ಮನಸ್ವಿನಿ ಅಲ್ಲ ಅಂತ ನಾನು ನಂಬ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅದನ್ನು ಇಲ್ಲಿ ಶ್ರವಣ್ ಅವರು ಕೇಳಿಸ್ಕೊಂಡು ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ಭೂಮಿ, ಬನ್ನಿ ಸಾಹೇಬ್ರೆ ಅದು ಅಂತ ಹೇಳ್ತಾಳೆ. ಅಷ್ಟರಲ್ಲಿ, ನಿಲ್ಲಿಸು ನಿನ್ನ ನಾಟಕನ, ನನಗೂ ಕೂಡ ನಿನ್ನ ಬುದ್ಧಿ ಗೊತ್ತಾಯಿತು, ಇನ್ನು ಎಷ್ಟು ಅಂತ ನಾಟಕ ಆಡ್ತೀಯಾ? ನಾನು ಮದುವೆ ವಿಷಯದಲ್ಲಿ ಅಂಜುಗೆ ಅನ್ಯಾಯ ಆಯಿತು ಅಂತ ನಿಮ್ಮ ಮದುವೆನ ನಾನು ಒಪ್ಕೊಂಡಿರಲಿಲ್ಲ. ಅಂಜಲಿ ಸದ್ಯಕ್ಕೆ ಇಲ್ಲಿಲ್ಲ, ಬೇರೆ ದೇಶಕ್ಕೆ ಹೋಗಿದ್ದಾಳೆ, ಅವಳು ಬಂದಿದ ತಕ್ಷಣ ಅವಳಿಗೆ ಹೇಗಾದರೂ ಮಾಡಿ ಬೇರೆ ಹುಡುಗನ್ನ ಒಪ್ಸೋಣ ಅಂತ ನಾನು ಅಂದ್ಕೊಂಡಿದ್ದೆ. ಈಗ ನಿಮ್ಮಿಂದ DNA ಟೆಸ್ಟ್ ಕೂಡ ಆಯಿತು, ಆದರೂ ಕೂಡ ನೀನು DNA ರಿಪೋರ್ಟ್ ನೋಡಿ ನಮ್ಮ ಅಜಿತ್ಗೆ ಎತ್ಕಡ್ತಿದ್ಯಾ ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ. ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡಿದ್ದಾಳೆ ಅಂತ ನನಗೆ ಸ್ವಲ್ಪ ಕರುಣೆ ಇತ್ತು, ಅದಕ್ಕೋಸ್ಕರ ಇಷ್ಟು ದಿನ ಸುಮ್ಮನೆ ಇದ್ದೆ. ಆದರೆ ಇಂಥ ಸಣ್ಣ ಬುದ್ಧಿಯೊಳಗೆ ಇವಾಗ ತಂದೆನ ಕಳ್ಕೊಂಡಿರೋದು ದೊಡ್ಡ ಶಿಕ್ಷೆ ಅಂತ ನನಗೆ ಅನಿಸ್ತಿದೆ. ಹಾಗೆ ನನ್ನ ಮಗಳು ಅಲ್ಲ ಅಂತ ಹೇಳ್ತಿದ್ಯಾ ಅಲ್ವಾ, ನಾನು ಇದನ್ನು ಇಲ್ಲಿಗೆ ಬಿಡೋದಿಲ್ಲ, ನಿಂಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಶ್ರವಣ್ ಅವರು ಆಚೆಗಡೆ ಬರ್ತಾರೆ. ಅಷ್ಟರಲ್ಲಿ ಅಜಿತ್ ಮತ್ತು ಭೂಮಿ ಕೂಡ ಅವ್ರ ಹಿಂದೆನೇ ಬರ್ತಾರೆ. ಶ್ರವಣ್ ಅವರು, ಮಗಳೇ ಎಲ್ಲಿದ್ಯಾ, ಬಾಯ್ಲಿ ಮನಸ್ವಿನಿ ಅಂತ ಕರೀತಾರೆ. ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ಏನಾಯಿತು ಅಂತ ಬಂದಾಗ, ನಡಿ ನಮ್ಮ ಮನೆಗೆ ಹೋಗೋಣ ಅಂತ ಕರೀತಾರೆ. ಅದಕ್ಕೆ ಏನಾಯಿತು, ಇವಾಗ ಬ್ಲಡ್ ರಿಪೋರ್ಟಲ್ಲೂ ಕೂಡ DNA ರಿಪೋರ್ಟಲ್ಲೂ
ಮಗಳು ನಿನ್ನ ಮಗಳೇ ಅಂತ ಬಂದಿದೆಯಲ್ಲ, ಇನ್ನೇನೋ ನಿಂದು ಇನ್ಯಾಕೆ ನೀನು ಮನೆ ಬಿಟ್ಟು ಹೋಗಬೇಕು ಅಂತಂದಾಗ ಇಲ್ಲಿ ಶ್ರವಣ್ ಅವರು ಹೇಳ್ತಾರೆ, ಇಷ್ಟು ದಿನ DNA ರಿಪೋರ್ಟ್ ಟೆಸ್ಟ್ ಮಾಡಿಸಿ ಅಂತ ಅಂದಾಗ ನನಗೆ ತುಂಬಾ ಕೋಪ ಬರ್ತಿತ್ತು. ಅಜಿತ್ನ ನಂಬ್ಸೋಕ್ಕೋಸ್ಕರ ಈ ಟೆಸ್ಟ್ನ ಮಾಡಿಸ್ದೆ. ಆದರೆ ಇವಾಗ ಅಜಿತ್ ಒಬ್ಬನಿಗೆ ಎಲ್ಲ ಈ ಮನೇಲಿ ಆ ಮನಸ್ವಿನಿ ಬಗ್ಗೆ ಡೌಟ್ ಇರೋದು. ಅವ್ನು ಕರ್ಕೊಂಬಂದಿದ್ದಾನಲ್ಲ ಆ ಹುಡುಗಿಗೂ ಕೂಡ ನನ್ನ ಮಗಳು ಮನಸ್ವಿನಿ ಬಗ್ಗೆ ಡೌಟ್ ಇದೆ. ಅಶ್ವಿನಿ ಮನಸ್ವಿನಿ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಈ ಹುಡುಗಿ ಅಜ್ಜಿ ಜೊತೆ ಹೇಳೋದನ್ನ ನಾನು ಕೇಳಿಸ್ಕೊಂಡೆ. ಇವಳಿಗಂತೂ ತಂದೆ ಇಲ್ಲ, ಅದಕ್ಕೆ ನನ್ನ ಮಗಳಿಂದ ದೂರ ಮಾಡೋದಕ್ಕೆ ನೋಡ್ತಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್, ಮಾವ ಪ್ಲೀಸ್ ನನ್ನ ಬಗ್ಗೆ ಏನಾದರೂ ಹೇಳಿ, ಆದರೆ ಭೂಮಿ ಬಗ್ಗೆ ಏನು ಹೇಳಬೇಡಿ ಅಂತಾನೆ. ಅಷ್ಟರಲ್ಲಿ ಅಜಿತ್, ನೀನು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಶ್ರವಣ್ ಅವ್ರು, ನಾನು ಇಷ್ಟು ದಿನ ನಿನ್ನ ಮಗನ ಗೊಂಬೆ ಅಂತ ಅನ್ಕೊಂಡಿದ್ದೆ, ಆದರೆ ಈ ಗೊಂಬೆನ ಆಡಿಸ್ತಿರೋದು ಅವಳು ಅಂತ ಗೊತ್ತಿರಲಿಲ್ಲ, ಇವತ್ತು ನನಗೆ ಎಲ್ಲ ಗೊತ್ತಾಯಿತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜಿತ್, ಮಾವ ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಜಿತ್ ಅವ್ರ ತಾಯಿ, ನೋಡು ಮಗನೇ, ಯಾವಾಗಲೂ ಕೂಡ ಮಾತಾಡಬೇಕು ಅಂತ ಏನೂ ಇಲ್ಲ, ಒಂದೊಂದ್ಸಲ ಮೌನನೇ ಒಂದು ಒಳ್ಳೆ ಉತ್ತರ ಕೊಡುತ್ತೆ. ಅಷ್ಟರಲ್ಲಿ ಶ್ರವಣ್ ಅವರು, ನೋಡುವಕ್ಕ ನಾನು ಇಷ್ಟು ದಿನ ನೊಂದ್ಕೊಂಡು ಈ ಮನೆಗೆ ಬರಲ್ಲ ಅಂತ ಹೇಳ್ತಿದ್ದೆ, ಆದರೆ ನಾನು ಈ ಮನೆಗೆ ಬರ್ತೀನಿ, ಯಾಕಂದರೆ ಇಲ್ಲಿರೋರೆಲ್ಲ ನನ್ನವರು, ಇಲ್ಲಿರೋ ಜನ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋರು, ನಾನು ಬರ್ತಾ ಇರ್ತೀನಿ. ಕೊನೆ ಪಕ್ಷ ಈ ಮನೇಲಿ ಈ ಥರ ಇದ್ದಾರಲ್ಲ ಅಂಥವ್ರನ್ನ ಕಂಟ್ರೋಲ್ ಮಾಡೋಕ್ಕಾದ್ರೂ ನಾನು ಈ ಮನೆಗೆ ಬಂದೇ ಬರ್ತೀನಿ ಅಂತ ಭೂಮಿ ನೋಡಿಕೊಂಡು ಶ್ರವಣ್ ಅವರು ಹೇಳ್ತಿರ್ತಾರೆ. ಇಷ್ಟೆಲ್ಲ ಆದಮೇಲೆ ಇನ್ನೇನು ಬಾ ಮಗಳೇ ಅಂತ ಹೇಳಿ ಶ್ರವಣ್ ಅವರು ಬೇರೆ ಮನೆಗೆ ಮನಸ್ವಿನಿನ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ಅಜ್ಜಿ, ಅಲ್ಲ ಅಜಿತ್, ನೀನು ಹೇಳ್ದೆ ತಾನೇ DNA ಟೆಸ್ಟ್ ಮಾಡಿಸೋಣ, DNA ಟೆಸ್ಟಲ್ಲಿ ಏನಾದ್ರೂ ಅವಳೇ ಮನಸ್ವಿನಿ ಅಂತ ಬಂದರೆ ನಾನು ಮತ್ತೆ ಈ ವಿಷಯಕ್ಕೆ ತಕರಾರನ್ನ ಮಾಡಲ್ಲ ಅಂತ. ಅದೇ ವಿಷಯಕ್ಕೆ ತಾನೇ ನಾನು ಅವಳನ್ನ ಒಪ್ಪಿಸಿ DNA ಟೆಸ್ಟ್ನ ಮಾಡಿಸಿದ್ದು, ಈಗ ಯಾಕೆ ಈ ಥರ ಆಡ್ತಿದ್ಯಾ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಅಜಿತ್ ಮೇಲೆ ಮತ್ತು ಅಜಿತ್ ವೈಫ್ ಭೂಮಿ ಮೇಲೆ ಕೋಪ ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ಹೊರಟೋಗ್ತಾರೆ. ಅಜಿತ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಅಷ್ಟರಲ್ಲಿ ಇಲ್ಲಿ ಭೂಮಿಯವರು ಅವ್ರ ಅತ್ತೆ ಹತ್ರ ಸಂಜಾಯಿಷಿ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ. ಅತ್ತೆ, ನಾನು ಅಲ್ಲಿ ಮಾತಾಡಿದ್ದೆ ಬೇರೆ ಅತ್ತೆ, ದೊಡ್ಡ ಸಾಹೇಬರು ನಾನು ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ಹೇಳಿದ್ದು ಒಂದೇ ಒಂದು ಮಾತನ್ನ ಮಾತ್ರ ಕೇಳಿಸ್ಕೊಂಡ್ಬಿಟ್ರು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವ್ರ ಅತ್ತೆ, ನೋಡು ಮಗಳೇ, ನನಗೆ ನೀನು ಏನು ಹೇಳೋದಕ್ಕೆ ಬರಬೇಡ, ನೀನು ಏನು ಅಂತ ನನಗೆ ಗೊತ್ತಿದೆ. ನಮಗೆ ಯಾರ ಮೇಲೆ ತುಂಬ ಕೋಪ ಇರುತ್ತೆ, ಸೊ ಅವರು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಕೋಪ ಇದ್ದೇ ಇರುತ್ತೆ. ನಿನ್ನ ಬಗ್ಗೆ ನನಗೆಲ್ಲ ಗೊತ್ತಿದೆ. ಆಮೇಲೆ ಇನ್ನೊಂದು ತಿಳ್ಕೊ ಭೂಮಿ, ಎಲ್ಲ ಟೈಮಲ್ಲೂ ಕೂಡ ಗಂಡ ಆದವನು ಹೆಂಡತಿ ಸಪೋರ್ಟ್ಗೆ ಇರಬೇಕು. ಆದರೆ ಕೆಲವೊಂದು ಸಲ ಗಂಡ ಆದವನು ಹೆಂಡತಿ ಪರ ಮಾತಾಡಿದ್ರೆ ಸೈಲೆಂಟಾಗಿದ್ರೇ ಕೂಡ ಒಳ್ಳೇದು. ನೋಡು ಭೂಮಿ, ಶ್ರವಣ್ ನನಗೆ ತುಂಬಾ ಬೇಜಾರಾಗಿದೆ, ಅದಕ್ಕೋಸ್ಕರ ಆ ರೀತಿ ಮಾತಾಡ್ತಾನೆ. ಅಂಥ ಟೈಮಲ್ಲಿ ಅಜಿತ್ ಅವ್ರು ಸುಮ್ಮನೆ ಇದ್ಬಿಟ್ರೆ ಸರಿ, ನಿನ್ನ ಪರವಾಗಿ ಮಾತಾಡೋಕೆ ಬಂದಾಗ ಎಲ್ರಿಗೂ ಕೂಡ ನಿನ್ನ ಮೇಲೆ ಕೋಪ ಬರುತ್ತೆ. ಅದಕ್ಕೆ ಭೂಮಿ, ನೀನು ಅದು ಸಮಯ ನೋಡಿಕೊಂಡು ಅಜ್ಜಿ ಜೊತೆ ಮಾತಾಡು, ಇದೇ ರೀತಿ ಮಾತಾಡ್ತಿದ್ರೆ ಅವನು ಮನೆ ವಾತಾವರಣ ಎಲ್ಲ ಹಾಳಾಗುತ್ತೆ ಅಂತ ಅವ್ರ ಅತ್ತೆ ಹೇಳ್ತಾರೆ. ಅದಕ್ಕೆ ಭೂಮಿಯವರು ಸರಿ ಅತ್ತೆ ಅಂತ ಹೇಳಿ ಅಲ್ಲಿಂದ ರೂಮ್ಗೆ ಬರ್ತಾರೆ. ಇಲ್ಲಿ ಅಜಿತ್ ಅವರು ರೂಮ್ಗೆ ಬರ್ತಾರೆ. ಭೂಮಿ ನೋಡ್ಬಿಟ್ಟು, ಅಲ್ಲ ಭೂಮಿ, ನಿಂಗೆ ಅಷ್ಟು ಗೊತ್ತಾಗೋದಿಲ್ವ, ಅಜ್ಜಿ ಏನು ನನಗೆ ಬೈತಾರೆ, ಅದು ಒಂಥರ ಮೊಮ್ಮಗಂಗೆ ಅಜ್ಜಿ ಬೈಯೋದು. ಅದೇ ಶ್ರವಣ್ ಮಾವ ನಿನ್ಗೆ ಅಷ್ಟೆಲ್ಲ ಬೈತಿದ್ರು ಯಾಕೆ ಸುಮ್ಮನೆ ಇದ್ದೆ, ನಾನು ನಿನ್ನ ಡಿಫೈನ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ನೀನಾದರೂ ಏನಾದರೂ ಮಾತಾಡಬೇಕು ತಾನೇ, ಸುಮ್ಮನೆ ಇದ್ದಲ್ಲ ಅಂತ ಇಲ್ಲಿ ಭೂಮಿಗೆ ಬೈತಿರ್ತಾನೆ. ಅದಕ್ಕೆ ಭೂಮಿ, ಅಲ್ಲ ಸಾಹೇಬ್ರೆ, ಮಾತಾಡ್ಕೋತಾರಪ್ಪ, ಅವರೇನು ಅಂತ ಮಾತಾಡ್ಕೊಂಡ್ಬಿಡ್ತಾರೆ, ಅದಕ್ಕೆ ನೀವ್ಯಾಕೆ ಮಧ್ಯೆ ಬರಬೇಕು, ನಾನು ಏನಾದರೂ ಬಂದು ಡಿಫೆಂಡ್ ಮಾಡ್ಕೊಳ್ಳಿ ಅಂತ ಕೇಳಿದ್ನ, ಕತ್ತಿ ಹಿಡ್ಕೊಂಡು ಬಂದ್ಬಿಡ್ತೀರಲ್ಲ ಎಲ್ಲದಕ್ಕೂ ಮಧ್ಯೆ ನನ್ನ ಪರ ಅಂತ ಹೇಳಿದ್ದಕ್ಕೆ ಅದಕ್ಕೆ ಅಜಿತ್ ಅಂತಾನೆ, ಯಾಕೆ ಅಂತಂದರೆ ನಾನು ನಿನ್ನ ಗಂಡ, ಮನೆಯವ್ರ ಕಣ್ಣಲ್ಲಿ ನಾನು ನಿನ್ನ ಗಂಡ ಅಲ್ವಾ, ಗಂಡ ಹಾಗೆ ಹೆಂಡತಿ ಪರ ಮಾತಾಡಿದೆ, ಇನ್ಯಾರ ಪರ ಮಾತಾಡಿದ್ದು, ಅದು ನೀನು ಅಶ್ವಿನಿ ಬಗ್ಗೆ ಮಾತಾಡಿಲ್ಲ ಅಂತ ಹೇಳೋದಕ್ಕೆ ನಾನು ಬಂದಿದ್ದು ಅಷ್ಟೇ. ಸಾಹೇಬ್ರೆ, ನಾನೇನಾದರೂ ಪರ್ಮನೆಂಟಾಗಿ ಇಲ್ಲೇ ಇರ್ತೀರ, ನಮ್ಮಮ್ಮ ಬಿಡುಗಡೆ ಆಗ್ತಿದ್ದಂಗೆ ನಾನು ಅವ್ರ ಜೊತೆ ಹೊರಟೋಗ್ತೀನಿ, ನೀವು ಕೂಡ ಬೇರೆಯವ್ರನ್ನ ಮದುವೆಗೆ ಚೆನ್ನಾಗಿರ್ತೀರಾ, ಸೊ ನಿಮ್ಮ ದಾರಿ ನಿನಗೆ, ನಮ್ಮ ದಾರಿ ನನಗೆ, ನನ್ನ ವಿಷಯವಾಗಿ ನೀವು ಮನೆಯವ್ರ ಜೊತೆ ಜಗಳ ಆಡೋದೇನು ಬೇಕಾಗಿಲ್ಲ ಅಂತೇಳಿ ಭೂಮಿಯವರು ಹೇಳ್ತಾರೆ. ಈ ಮಾತನ್ನ ಕೇಳಿ ಅಜಿತ್ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ಈ ಸಂಚಿಕೆ ಮುಗಿತಾ ಇದೆ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಬರ್ತೀನಿ, ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.